ಶ್ರೀಕೃಷ್ಣನ ಬೋಧನೆಗಳು ಮಾನವ ಜೀವನವು ಪ್ರತಿ ಕ್ಷಣವೂ ನಾವು ವಿವಿಧ ಪಾತ್ರಗಳನ್ನು ನಿರ್ವಹಿಸುವ ಒಂದು ಹಂತದಂತಿದೆ ಎಂದು ಸೂಚಿಸುತ್ತದೆ. ಈ ಪಾತ್ರಗಳನ್ನು ನಿರ್ವಹಿಸುವಾಗ ನಾವು ಆಗಾಗ್ಗೆ ದಣಿದಿದ್ದೇವೆ ಮತ್ತು ನಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಇದು ಯಶಸ್ವಿ ಜೀವನಕ್ಕೆ ಅವಶ್ಯಕವಾಗಿದೆ. ಅನೇಕ ಬಾರಿ ನಮ್ಮ ಜೀವನವನ್ನು ಹತಾಶೆಯಿಂದ ತುಂಬುವ ಸಂದರ್ಭಗಳನ್ನು ನಾವು ಎದುರಿಸುತ್ತೇವೆ. ಅಂತಹ ಸಂದರ್ಭಗಳನ್ನು ಜಯಿಸಲು ಸ್ಫೂರ್ತಿ ಉಳಿಯುವುದು ಅವಶ್ಯಕ. ಆದಾಗ್ಯೂ ಹತಾಶೆಯು ಜನರನ್ನು ಬಲೆಯಂತೆ ಬಲೆಗೆ ಬೀಳಿಸುತ್ತದೆ, ತಪ್ಪಿಸಿಕೊಳ್ಳಲು ಕಷ್ಟವಾಗುತ್ತದೆ. ಸಕಾರಾತ್ಮಕತೆ ಇಲ್ಲದೆ ಯಾರೂ ಯಶಸ್ವಿಯಾಗುವುದಿಲ್ಲ. ಪ್ರೇರಿತ ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸುತ್ತಾನೆ ಮತ್ತು ಸಮಾಜದಲ್ಲಿ ಅಂಧಕಾರವನ್ನು ಹೋಗಲಾಡಿಸುತ್ತಾನೆ. ಸಂದರ್ಭಗಳು ಎಷ್ಟು ಕಷ್ಟಕರವಾಗಿರಲಿ, ಪ್ರೇರಿತ ವ್ಯಕ್ತಿಯು ಕತ್ತಲೆಯಲ್ಲಿಯೂ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ. ದಾರಿಯುದ್ದಕ್ಕೂ ಇತರರಿಗೆ ಮಾರ್ಗದರ್ಶನ ನೀಡುತ್ತಾನೆ. ಪ್ರೇರೇಪಿತವಾಗಿರಲು ನೀವು ಸಕಾರಾತ್ಮಕ ವಿಷಯಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರಬೇಕು ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನೀವು ತುಂಬಾ ದುಃಖ, ನಿರಾಶೆ ಮತ್ತು ತೊಂದರೆ ಅನುಭವಿಸುತ್ತಿದ್ದರೆ, ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಎತ್ತರಕ್ಕೆ ಏರಲು ಧೈರ್ಯವನ್ನು ನೀಡುತ್ತದೆ. ಸ್ಫೂರ್ತಿ ಒಂದು ಶಕ್ತಿಯಲ್ಲ, ಅಥವಾ ಅದು ನಮ್ಮ ಪ್ರಯತ್ನಗಳಲ್ಲಿ ನಮಗೆ ಸಹಾಯ ಮಾಡುವುದಿಲ್ಲ. ಬದಲಾಗಿ ಅದು ನಮ್ಮೊಳಗೆ ಸಾರ್ವಕಾಲಿಕವಾಗಿ ಸದ್ದಿಲ್ಲದೆ ಮತ್ತು ಸ್ಥಿರವಾಗಿ ಉರಿಯುವ ಕಿಡಿಯಂತೆ. ಜನರು ಏನು ಹೇಳಬೇಕೆಂದು ಹೇಳುತ್ತಾರೆ ಮತ್ತು ಅವರು ಯೋಚಿಸಬೇಕೆಂದು ಯೋಚಿಸುತ್ತಾರೆ ಮತ್ತು ನೀವು ಅವರ ಆಲೋಚನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಎಷ್ಟು ನಿಧಾನವಾಗಿ ನಡೆಯುತ್ತೀರಿ ಎಂಬುದು ಮುಖ್ಯವಲ್ಲ. ಮುಖ್ಯ ವಿಷಯವೆಂದರೆ ನೀವು ನಿಲ್ಲುವುದಿಲ್ಲ. ಬದುಕಲು ಸಾಕಷ್ಟು ಧೈರ್ಯ ಬೇಕು. ಮತ್ತು ಜೀವನದಲ್ಲಿ ಅತ್ಯಂತ ಸುಂದರವಾದ ವಿಷಯವೆಂದರೆ ನಾವು ಬದುಕಿದ್ದೇವೆ. ನೋವಿನಲ್ಲಿದ್ದರೂ ಉಸಿರಾಡಲು ಮರೆಯುವುದಿಲ್ಲ. ನಾವು ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತೇವೆ, ಏಕೆಂದರೆ ಅದು ಜೀವನದ ರಹಸ್ಯವಾಗಿದೆ. ಅನುಭವಿಸುವುದು, ಕೊಡುವುದು, ತೆಗೆದುಕೊಳ್ಳುವುದು, ನಗುವುದು, ಕಳೆದುಕೊಳ್ಳುವುದು, ಭೇಟಿಯಾಗುವುದು, ಪ್ರೀತಿಸುವುದು, ಮನುಷ್ಯರಾಗುವುದು, ಇವೆಲ್ಲವೂ ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಚಿಂತಿಸುವುದಕ್ಕಿಂತ ಸಂತೋಷವಾಗಿರುವುದು ಮುಖ್ಯ. ನಗುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ನಗು ಬೇರೆಯವರ ಸಂತೋಷಕ್ಕೆ ಕಾರಣವಾಗಿರಬಹುದು. ನಾವು ಒಂದು ಸ್ಥಳವನ್ನು ತೊರೆದಾಗ ನಾವು ನಮ್ಮ ಜೀವನದ ಕೆಲವು ನೆನಪುಗಳನ್ನು ಬಿಟ್ಟು ಬಿಡುತ್ತೇವೆ. ನಾವು ಹೊರಡುತ್ತೇವೆ, ಆದರೆ ನಮ್ಮ ಮನಸ್ಸು ಅಲ್ಲಿಯೇ ಇರುತ್ತದೆ ಮತ್ತು ನಾವು ಮತ್ತೆ ಅಲ್ಲಿ ಮಾತ್ರ ಕಾಣುವ ನೆನಪುಗಳನ್ನು ಹೊಂದಿದ್ದೇವೆ. ನಿಮ್ಮ ಜೀವನದಲ್ಲಿ ಪ್ರತಿ ಹೊಸ ದಿನವೂ ನಿಮ್ಮ ಡೈರಿಯ ಖಾಲಿ ಪುಟವನ್ನು ಓದಿದಂತೆ. ದಿನಚರಿಯನ್ನು ಅತ್ಯುತ್ತಮ ಕಥೆಯನ್ನಾಗಿಸುವಲ್ಲಿ ಯಶಸ್ಸಿನ ಗುಟ್ಟು ಅಡಗಿದೆ. ಈಗ ನಾನು ದುಃಖಕ್ಕಿಂತ ಬಲಶಾಲಿಯಾಗಿ ಉಳಿಯುತ್ತೇನೆ ಎಂದು ಭರವಸೆ ನೀಡಿ. ಜಗತ್ತು ನಿಮ್ಮಂತೆ ಆಗಬೇಕೆಂದು ನಿಮ್ಮನ್ನು ತುಂಬಾ ಉತ್ತಮಗೊಳಿಸಿ. ಕೆಟ್ಟ ದಿನಗಳು ಸಹ ಕೊನೆಗೊಳ್ಳುತ್ತವೆ ಮತ್ತು ಉತ್ತಮ ದಿನಗಳು ಯಾವಾಗಲೂ ಪ್ರಾರಂಭವಾಗುತ್ತವೆ. ದೊಡ್ಡ ಕನಸು, ಭಯವಿಲ್ಲದ ಕನಸು ಮತ್ತು ಮಿತಿಗಳನ್ನು ಮೀರಿ ಕನಸು. ಊಹಿಸಿ, ನಂಬಿರಿ ಮತ್ತು ಯಾವಾಗಲೂ ನಿಮ್ಮ ಕನಸುಗಳಿಗೆ ಸಿದ್ಧರಾಗಿರಿ, ಏಕೆಂದರೆ ಸವಾಲುಗಳು ನಿಮ್ಮನ್ನು ಬಲಪಡಿಸಲು ಬರುತ್ತವೆ. ಹಣವು ಅತ್ಯಗತ್ಯ ಎಂದು ಜೀವನವು ನನಗೆ ಕಲಿಸಿದೆ, ಆದರೆ ಅದು ಎಲ್ಲವೂ ಅಲ್ಲ, ಏಕೆಂದರೆ ಜಗತ್ತಿನಲ್ಲಿ ಎಲ್ಲ ಹಣವನ್ನು ಹೊಂದಿದ್ದರೂ ಅದನ್ನು ಶಾಂತಿಯುತವಾಗಿ ಕಳೆಯಲು ಸಮಯವಿಲ್ಲದಿದ್ದರೆ ನಂತರ ಏನು ಪ್ರಯೋಜನ? ಕನಸು ಕಾಣುವುದು ಎಂದರೆ ನೀವು ಕನಸು ಕಾಣುತ್ತಲೇ ಇರುತ್ತೀರಿ ಎಂದಲ್ಲ, ನಿಮ್ಮ ಕನಸುಗಳ ಬಗ್ಗೆಯೂ ನೀವು ಯೋಚಿಸಬೇಕು. ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ಎಲ್ಲ ಉತ್ಸಾಹದಿಂದ ನೀವು ಯಾವ ಕನಸನ್ನು ನನಸಾಗಿಸಬಹುದು ಎಂಬುದನ್ನು ನಿರ್ಧರಿಸಿ.
ನಾವು ಏನನ್ನಾದರೂ ಸಾಧಿಸಲು ಬಯಸಿದಾಗ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹಲವರು ಹೇಳುತ್ತಾರೆ. ಇದು ನಿಜವಲ್ಲ. ನೀವು ಯಶಸ್ವಿಯಾಗಲು ಬಯಸಿದರೆ ಅದು ನಿಮಗೆ ಬಿಟ್ಟದ್ದು. ಕೇವಲ ನಿನ್ನನ್ನು ನಂಬು. ಎಲ್ಲವೂ ತುಂಬಾ ಕಷ್ಟ ಎಂದು ನೀವು ಎಂದಾದರೂ ಭಾವಿಸಿದರೆ, ನೀವು ಬಯಸಿದಲ್ಲಿ ಕನಸುಗಳು ನನಸಾಗಬಹುದು ಎಂದು ಅನೇಕ ಜನರು ಸಾಬೀತುಪಡಿಸಿದ್ದಾರೆ ಎಂಬುದನ್ನು ನೆನಪಿಡಿ. ಜೀವನದಲ್ಲಿ ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದನ್ನು ನೀವು ಸಮಯಕ್ಕೆ ಸಾಧಿಸಬೇಕು. ಯಶಸ್ಸು ಎಲ್ಲ ಸಮಯದಲ್ಲೂ ಸಿಗುವುದಿಲ್ಲ. ನೀವು ಅದನ್ನು ಗಳಿಸಬೇಕು. ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡದವರು, ಯಾವಾಗಲೂ ನಿಮ್ಮನ್ನು ಹೃದಯದಿಂದ ಬೆಂಬಲಿಸುವವರು ನಿಜವಾದ ಸ್ನೇಹಿತರು. ಸಮಯವು ದೊಡ್ಡ ವ್ಯಾಪಾರಿ. ಇದು ನಮ್ಮ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಾಗ ಮಾತ್ರ ನಮಗೆ ಯಶಸ್ಸನ್ನು ನೀಡುತ್ತದೆ. ಸಮಯವು ಸತ್ಯದ ಪುರಾವೆಗಳನ್ನು ನೀಡುತ್ತದೆ ಮತ್ತು ಅದು ಬಂದಾಗ ಸುಳ್ಳಿಗೆ ಸ್ಥಳವಿಲ್ಲ. ಯಶಸ್ಸನ್ನು ಎಂದಿಗೂ ಸುಲಭವಾಗಿ ಸಾಧಿಸಲಾಗುವುದಿಲ್ಲ. ನೀವು ಅದಕ್ಕಾಗಿ ಶ್ರಮಿಸಬೇಕು. ಯಶಸ್ಸು ಎಂದರೆ ಸಾರ್ವಕಾಲಿಕ ಯಶಸ್ವಿಯಾಗುವುದು ಅಲ್ಲ. ಇದು ಪ್ರತಿ ಕ್ಷಣದಲ್ಲಿ ನಿಮ್ಮೊಳಗೆ ಯಶಸ್ಸಿನ ಕಿಡಿಯನ್ನು ಹೊತ್ತಿಸುವುದು. ಬೇರೆಯವರ ಕೆಟ್ಟ ಕಾಲಕ್ಕೆ ನಗುವ ಮುನ್ನ ನೆನಪಿರಲಿ, ಕಾಲ ಎಲ್ಲರನ್ನೂ ಒಂದೇ ರೀತಿ ನೋಡುತ್ತದೆ. ಬದಲಾವಣೆ ಬಂದಾಗ ನೆನಪಿರಲಿ, ಕಾಲ ಎಲ್ಲರನ್ನೂ ಒಂದೇ ಕಣ್ಣಿನಿಂದ ನೋಡುತ್ತದೆ. ಬದಲಾವಣೆಯ ವಿಷಯಕ್ಕೆ ಬಂದರೆ ಅದು ಎಲ್ಲರ ಮೇಲೆ ಸಮಾನವಾಗಿ ಪರಿಣಾಮ ಬೀರುತ್ತದೆ. ಅಹಂಕಾರವು ಯಾರ ಮನೋಭಾವವನ್ನು ಬದಲಾಯಿಸಲು ಬಿಡಬೇಡಿ, ಏಕೆಂದರೆ ಸಮಯ ಸುಧಾರಿಸಿದಾಗ ಒಳ್ಳೆಯವರ ದುರಹಂಕಾರವು ಕಡಿಮೆಯಾಗುತ್ತದೆ. ಕೆಟ್ಟ ಸಮಯಗಳು ಬರದಿದ್ದರೆ ಒಬ್ಬ ವ್ಯಕ್ತಿಯು ಪ್ರೀತಿಪಾತ್ರರು ಮತ್ತು ಅಪರಿಚಿತರ ನಡುವೆ ವ್ಯತ್ಯಾಸವನ್ನು ತೋರಿಸುವುದಿಲ್ಲ. ಒಳ್ಳೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೆ. ಸ್ಥಿತಿ ಮತ್ತು ಕೆಟ್ಟ ಸಮಯಗಳಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಮೌಲ್ಯಕ್ಕೆ ಅನುಗುಣವಾಗಿ ಗುರುತಿಸಲ್ಪಡುತ್ತಾನೆ. ಸಮಯವು ಸರಿಯಾಗಿ ಬಳಸಲು ತಿಳಿದಿರುವವರಲ್ಲಿ ಸಮಯವು ಹೆಚ್ಚು ಸಮಯ ಬೇಕಾಗುತ್ತದೆ. ಸಮಯವು ಬೇಗನೆ ಹಾದು ಹೋಗುತ್ತದೆ, ಆದರೆ ಪ್ರತಿಯೊಬ್ಬರೂ ತಮ್ಮ ಸಮಯವನ್ನು ಬದಲಾಯಿಸಲು ಅವಕಾಶವನ್ನು ಪಡೆಯುವುದಿಲ್ಲ. ಸಮಯವು ಸಮಯವನ್ನು ಕಳೆಯುವುದರಲ್ಲಿ ಮಾತ್ರವಲ್ಲ, ಅದನ್ನು ಹೂಡಿಕೆ ಮಾಡುವಲ್ಲಿಯೂ ಹೆಚ್ಚು ಮೌಲ್ಯಯುತವಾಗಿದೆ. ಶಾಂತ ನೀರಿನಲ್ಲಿ ದೋಣಿಯ ಚಕ್ರ, ಆದರೆ ನೀರು ಒರಟಾಗಿರುವುದು ಅಷ್ಟು ಸುಲಭವಲ್ಲ. ನೀವು ಕಷ್ಟದ ಸಮಯದಲ್ಲಿ ಚೇತರಿಸಿಕೊಳ್ಳಬೇಕು. ಪ್ರತಿ 5 ವರ್ಷಗಳಿಗೊಮ್ಮೆ ರಾಜನನ್ನು ಬದಲಾಯಿಸಲಾಯಿತು. ಒಬ್ಬ ರಾಜನು ತನ್ನ 5 ವರ್ಷಗಳನ್ನು ಪೂರ್ಣಗೊಳಿಸಿದಾಗ ಅವನನ್ನು ಕಾಡಿಗೆ ಕಳುಹಿಸಲಾಯಿತು. ಅಲ್ಲಿ ಮನುಷ್ಯರಿಗೆ ತಿನ್ನಲು ಏನೂ ಇಲ್ಲ, ಕಾಡು ಪ್ರಾಣಿಗಳು ಮಾತ್ರ, ಮತ್ತು ಆ ಪ್ರಾಣಿಗಳು ಮನುಷ್ಯರನ್ನು ತಿನ್ನುತ್ತವೆ. ರಾಜನ ಅವಧಿ ಮುಗಿದ ತಕ್ಷಣ ಹೊಸ ರಾಜ ಯಾರನ್ನು ಮಾಡಬೇಕು ಎಂದು ರಾಜ್ಯದ ಜನರು ಯೋಚಿಸುತ್ತಾರೆ. ತಮ್ಮ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಧೈರ್ಯಶಾಲಿ ಮತ್ತು ಬುದ್ಧಿವಂತನಿದ್ದಾನೆ ಎಂದು ಅವರಿಗೆ ತಿಳಿದಿತ್ತು. ಗ್ರಾಮಸ್ಥರು ಆ ವ್ಯಕ್ತಿಯ ಬಳಿಗೆ ಹೋದ ತಕ್ಷಣ ಅವರು ತಮ್ಮ ರಾಜನಾಗಲು ವಿನಂತಿಸಿದರು. ಮೊದಲಿಗೆ ವ್ಯಕ್ತಿಯು ನಿರಾಕರಿಸಿದನು, ಆದರೆ ಎಲ್ಲ ವಿವರಗಳನ್ನು ಅವನಿಗೆ ತಿಳಿಸಲಾಯಿತು. 5 ವರ್ಷಗಳ ನಂತರ ಅವನನ್ನು ಜೀವವಿಲ್ಲದ ಸ್ಥಳಕ್ಕೆ ಕಳುಹಿಸಲಾಗುತ್ತದೆ. ನಂತರ ಆ ವ್ಯಕ್ತಿಯು ಒಪ್ಪಿಕೊಂಡರು ಮತ್ತು ಪ್ರತಿಯೊಬ್ಬರೂ ತಮ್ಮ ರಾಜನಾಗಲು ಅನೇಕ ಬಾರಿ ವಿನಂತಿಸಿದರು. ಬುದ್ಧಿವಂತರು ತಮ್ಮ ಸಮಯವನ್ನು ವಿನಿಯೋಗಿಸುತ್ತಾರೆ, ಕೇವಲ ಅದನ್ನು ಕಳೆಯುವುದಿಲ್ಲ, ಮತ್ತು ಅವರು ಅದನ್ನು ಮೌನವಾಗಿ ಹೂಡಿಕೆ ಮಾಡುತ್ತಾರೆ. ಒಳ್ಳೆಯ ಸಮಯದಲ್ಲಿ ಪ್ರತಿಯೊಬ್ಬರೂ ನಗಬಹುದು, ಆದರೆ ಕಷ್ಟದ ಸಮಯದಲ್ಲಿ ನೀವು ಹೊಂದಿಕೊಳ್ಳಬೇಕು. ಪ್ರತಿ 5 ವರ್ಷಗಳಿಗೊಮ್ಮೆ ರಾಜನನ್ನು ಬದಲಾಯಿಸುವ ಸಾಮ್ರಾಜ್ಯದ ಜೀವನವು ಸಾಕಷ್ಟು ಅನಿರೀಕ್ಷಿತವಾಗಿತ್ತು. ಅವನ ಅವಧಿ ಮುಗಿದ ನಂತರ
ರಾಜನನ್ನು ಕಾಡಿಗೆ ಕಳುಹಿಸಲಾಗುತ್ತದೆ ಮತ್ತು ತನಗಿಂತ ಮೊದಲು ಕಳುಹಿಸಲ್ಪಟ್ಟ ಇತರ ರಾಜರ ದೇಹಗಳನ್ನು ಅವನು ನೋಡುತ್ತಾನೆ. ಅವನು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ತನ್ನ ಜೀವನವನ್ನು ಸುಧಾರಿಸಲು ಯೋಜಿಸಿದನು. ಅವನು ತನ್ನ ಮೊದಲ ವರ್ಷದಲ್ಲಿ ಅವನು ಕಾಡಿನಲ್ಲಿರುವ ಎಲ್ಲಾ ಮರಗಳನ್ನು ಕಡಿದು ಎಲ್ಲಾ ಕಾಡು ಪ್ರಾಣಿಗಳನ್ನು ತೆಗೆದುಹಾಕಿದನು. ಎರಡನೇ ವರ್ಷದಲ್ಲಿ ಕಾಡನ್ನು ಕಡಿಮೆ ಮಾಡಲು ಸಾಕಷ್ಟು ಕೆಲಸ ಮಾಡಿದರು. ಮೂರನೇ ವರ್ಷದಲ್ಲಿ ಕೃಷಿ ಕೆಲಸ ಶುರುವಾದರೆ ನಾಲ್ಕನೇ ವರ್ಷದಲ್ಲಿ ಮನೆ ಕಟ್ಟಲು ಶುರುವಾಯಿತು. ಐದನೇ ವರ್ಷದಲ್ಲಿ ಅವನು ತನ್ನ ಜನರ ನೆಲೆಸಲು ವ್ಯವಸ್ಥೆ ಮಾಡಿದನು. ಈ ಎಲ್ಲ ಕಾರ್ಯಗಳ ಜೊತೆಗೆ ರಾಜನು ತನ್ನ ಹಣವನ್ನು ಸಹ ಉಳಿಸಿದನು. ತನ್ನ 5 ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ಅವನು ತನ್ನ ಅವಧಿಯು ಪೂರ್ಣಗೊಂಡಿದೆ ಎಂದು ತನ್ನ ಜನರಿಗೆ ತಿಳಿಸುತ್ತಾನೆ ಮತ್ತು 5 ವರ್ಷಗಳ ನಂತರ ಪ್ರತಿಯೊಬ್ಬ ರಾಜನನ್ನು ಕಳುಹಿಸಿದ ಸ್ಥಳಕ್ಕೆ ಅವನನ್ನು ಕಳುಹಿಸಬೇಕು. ಆದರೆ ರಾಜ್ಯದ ಜನರು, ನಿನ್ನ 5 ವರ್ಷಗಳು ಇನ್ನೂ ಪೂರ್ಣಗೊಂಡಿಲ್ಲ, ಇನ್ನೂ 10 ದಿನಗಳು ಉಳಿದಿವೆ ಎಂದು ಹೇಳುತ್ತಿದ್ದರು. ರಾಜನು ತಾನು ಬಹಳ ಕೆಲಸ ಮಾಡಿದ ಆ ಸ್ಥಳಕ್ಕೆ ಹೋಗಲು ಉತ್ಸುಕನಾಗಿದ್ದನು. ಅವರ ಅವಧಿ ಮುಗಿದ ನಂತರ ಅವರು ಅಲ್ಲಿಗೆ ಹೋಗಲು ತುಂಬಾ ಉತ್ಸುಕರಾಗಿದ್ದರು. ಅವನು ಅಲ್ಲಿಗೆ ತಲುಪಿದಾಗ ಅಲ್ಲಿ ಅನೇಕ ರಾಜರ ಶವಗಳು ಇರುವುದನ್ನು ಅವನು ನೋಡಿದನು ಮತ್ತು ಕಾಡು ತುಂಬಾ ದಟ್ಟವಾಗಿತ್ತು. ಅಲ್ಲಿ ವಿವಿಧ ರೀತಿಯ ಕಾಡು ಪ್ರಾಣಿಗಳು ವಾಸಿಸುತ್ತಿದ್ದವು. ಆ ಕಾಡಿನಿಂದ ಬಂದ ನಂತರ ರಾಜನು ಮತ್ತೆ ಕಾಡಿಗೆ ಹೋಗಬಾರದೆಂದು ಯೋಜಿಸಿದನು. ಮೊದಲ ವರ್ಷದಲ್ಲಿ ರಾಜನು ತನ್ನ ಸ್ಥಳವನ್ನು ತುಂಬಾ ಸುಧಾರಿಸಿದನು. 5 ವರ್ಷಗಳ ನಂತರ ಅವನನ್ನು ಎಲ್ಲಿಗೆ ಕಳುಹಿಸಲಾಗುವುದು ಎಂದು ಅವನಿಗೆ ತಿಳಿದಿತ್ತು. ಅವರು ಆ ಸ್ಥಳದಲ್ಲಿ ಕೆಲಸ ಮಾಡಿದರು ಮತ್ತು ಅವರು ಕಳೆದು ಹೋಗಲಿಲ್ಲ. ಅವನು ನಿಜವಾಗಿಯೂ ರಾಜನಾಗಿದ್ದನು. ಆದರೆ ರಾಜನಾದ ನಂತರ ಅವನು ತನ್ನ ಭವಿಷ್ಯವು ಹೇಗೆ ಎಂದು ಯೋಚಿಸಿದನು. ಅವರು ಭವಿಷ್ಯವನ್ನು ಸುಧಾರಿಸಲು ಯೋಜಿಸಿದರು. ರಾಜನು ಹೋದಾಗ ಅವನು ಸಂತೋಷಪಟ್ಟನು, ಏಕೆಂದರೆ ರಾಜನು ಬದಲಾದಾಗಲೆಲ್ಲ ರಾಜ್ಯವು ಅಭಿವೃದ್ಧಿ ಹೊಂದುತ್ತದೆ. ಈ ಕಥೆಯು ನಮಗೆಲ್ಲರಿಗೂ ನಮ್ಮ ಜೀವನವನ್ನು ಮಾಡಲು ಸ್ವಲ್ಪ ಸಮಯವಿದೆ ಎಂದು ನಮಗೆ ಕಲಿಸುತ್ತದೆ ಮತ್ತು ನಮ್ಮ ಭವಿಷ್ಯವು ಉತ್ತಮವಾಗಿರಲು ನಾವು ಇಂದಿನಿಂದಲೇ ಶ್ರಮಿಸಬೇಕು. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.